ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಹೊಣಸಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರತ್ತೆ. ಈ ಸೊತ್ತು ಮಾಡಿಸ್ಬೇಕಂದ್ರೆ ಆ ಒಂದು ಕಚೇರಿ ಹೋಗ್ಬೇಕು, ಈ ಒಂದು ಇಲಾಖೆಗೆ ಹೋಗ್ಬೇಕಾಗಿತ್ತು. ಆದ್ರೆ ಈಗ ಹಾಗಲ್ಲ, ಎಲ್ಲಿ ಬೇಕಾದ್ರೂ ಅಲ್ದಾಡಕ್ಕೆ ಹತ್ತೋದೇ ಇಲ್ಲ. ಸರ್ಕಾರದಿಂದ ಹೊಸ ನಂಬರ್ ಅನ್ನ ಲಾಂಚ್ ಮಾಡಿದ್ದಾರೆ. ಈ ಒಂದು ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ಅಥವಾ ಮೆಸೇಜ್ ಮಾಡಿದ್ರೆ ಸಾಕು, ನಿಮಗೆ ಡಿಜಿಟಲ್ ಮೂಲಕವಾಗಿ ಪುರಾವೆಗಳು ಬರತ್ತೆ. ನಿಮ್ಗೆ ಯಾವುದೇ ರೀತಿಯಾಗಿ ಗೊಳ್ಳಲ್ಲ. ಇಲ್ಲಿದೆ ನೋಡಿ, ಕರ್ನಾಟಕ ಸರ್ಕಾರದಿಂದಾನೇ ಈ ಸೊತ್ತು ಸಹಾಯವಾಣಿ ಅಂತೇಳಿ ಸ್ಥಾಪನೆ ಮಾಡಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೇನೆ. ಯಾವ ಒಂದು ಸಂಖ್ಯೆ ಹೇಗೆಲ್ಲ ಡಿಜಿಟಲ್ ಮೂಲಕವಾಗಿ ಈ ಸೊತ್ತು ಸಿಗತ್ತೆ. ಆಸ್ತಿ ಇದ್ದವ್ರಿಗೆ ಈ ಒಂದು ವಿಡಿಯೋ ನೋಡ್ಲೇಬೇಕಾಗತ್ತೆ. ಇದು ಮೊದಲನೇ ಅಪ್ಡೇಟು. ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ, ಕೇಂದ್ರ ಸರ್ಕಾರದಿಂದ ಹೊಸದಾಗಿ ಆಪ್ ಅನ್ನ ಲಾಂಚ್ ಮಾಡ್ತಿದ್ದಾರೆ, ಸಂಚಾರಿ ಸಾಥಿ ಅಂತ ಹೇಳಿ. ಈ ಒಂದು ಸಂಚಾರಿ ಸಾಥಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ, ಒಂದು ವಾರದಲ್ಲಿ ಅಥವಾ 2 ವಾರದಲ್ಲಿ ಆಟೋಮೆಟಿಕ್ ಆಗಿ ಇನ್ಸ್ಟಾಲ್ ಆಗತ್ತೆ. ಈಗ ಯೂಟ್ಯೂಬ್ ಯಾವ ರೀತಿಯಾಗಿದೆ, ಫೇಸ್ಬುಕ್ ಯಾವ ರೀತಿಯಾಗಿದೆ, ವಾಟ್ಸಪ್ ಯಾವ ರೀತಿಯಾಗಿದೆ ಮತ್ತು ಇನ್ಸ್ಟಾಗ್ರಾಮ್ ಯಾವ ರೀತಿಯಾಗಿದೆ, ಇದು ಕಡ್ಡಾಯವಾಗಿ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಡೌನ್ಲೋಡ್ ಮಾಡ್ಲೇಬೇಕಂತೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ ಎಲ್ಲ ಭಾರತೀಯ ಪ್ರಜೆಗಳಿಗೆ. ಯಾಕೆ ಮಾಡಬೇಕು, ಇದರಿಂದ ಹಾನಿ ಏನಾಗತ್ತೆ, ಏನಾದ್ರೂ ಅಮೌಂಟ್ ಕಟ್ ಆಗತ್ತಾ, ಲಾಭ ಏನು ಎಲ್ಲ ತಿಳಿಸ್ಕೊಡ್ತೇನೆ. ಈ ಒಂದು ಸಂಚಾರಿ ಸಾಥಿ ಆಪ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯೂಸ್ ಕೂಡ ನೋಡಿರ್ಬೋದು. ಕೆಲವು ಜನರಿಗೆ ಅರ್ಥನೇ ಆಗಿಲ್ಲ, ಕರ್ನಾಟಕದಲ್ಲಿ ಗೊತ್ತೇ ಆಗ್ತಾ ಇಲ್ಲ. ವಿಡಿಯೋ ತನಕ ನೋಡಿ. ಇದು ಎರಡನೇ ಅಪ್ಡೇಟ್ ಆಗಿರತ್ತೆ. ಇನ್ನು ಮೂರನೇ ಅಪ್ಡೇಟ್ ಏನಪ್ಪಾ ಅಂದ್ರೆ, ರೇಷನ್ ಕಾರ್ಡ್ ಇದ್ದವರಿಗೆ ಈ ತಿಂಗಳು, ಮುಂದಿನ ತಿಂಗಳು ಕೆಲವು ಕಡೆ ರೇಷನ್ ಕೊಡ್ತಿದ್ದಾರೆ, ಇನ್ನು ಕೆಲವು ಕಡೆ ರೇಷನ್ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ, ಎತ್ತರ ಸಲುವಾಗಿ ಸರ್ಕಾರ ಏನ್ ತಿಳಿಸ್ಕೊಟ್ಟಿದೆ ಎಲ್ಲ ಮಾಹಿತಿ ಇರತ್ತೆ. ಈ ಒಂದು 3 ವರದಿ ಬಗ್ಗೆ ಎಲ್ಲ ಮಾಹಿತಿ ಇರತ್ತೆ. ತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ, ಈ ಒಂದು ಪೇಜಿಗೆ ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಫೇಸ್ಬುಕ್ ದಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ ದಲ್ಲಿ ನೋಡ್ತಿರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದೇ ತಿಳಿಸ್ಕೊಡ್ತಾನೆ ನೋಡಿ. ಮೊದಲನೇದಾಗಿ ಕರ್ನಾಟಕ ರೈತರಿಗೆ ಸಂಬಂಧಪಟ್ಟಂತೆ ಒಂದು ಈ ಸೊತ್ತು ಸಹಾಯವಾಣಿ ಅಂತೇಳಿ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರೇ ಈ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಈ ಸೊತ್ತು ಪಡೆಯಲು ಇರುವ ಎಲ್ಲಾ ಆಡಳಿತಾತ್ಮಕ ತಾಂತ್ರಿಕ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಈ ಸೊತ್ತು ಸಹಾಯವಾಣಿ ಸಂಖ್ಯೆ ಕೊಟ್ಟಿದ್ದಾರೆ. ಈ ಒಂದು ನಂಬರ್ ಅನ್ನ ನೋಡ್ಕೊಳ್ಳಿ. ಈ ಸ್ಥಾಪನೆ ಗ್ರಾಮೀಣ ಭಾಗದ ಜನರಿಗೆ ಇದು ತುಂಬಾ ಅನುಕೂಲ ಆಗತ್ತೆ. ಆಸ್ತಿಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನ ಸುಲಭವಾಗಿ ಮತ್ತು ಡಿಜಿಟಲ್ ರೂಪದಲ್ಲಿ ಈ ಖಾತಾ ಅಂತೇಳಿ ಪಡೆಯಲು ಇಲಾಖೆ ಅವಕಾಶ ಕಲ್ಪಿಸಿದೆ. ಈ ಒಂದು ನಂಬರ್ಗೆ ಕಾಲ್ ಮಾಡಿ ಎಲ್ಲ ಏನ್ ಸಮಸ್ಯೆ ಇರ್ತಾರಲ್ಲ, ಸಮಸ್ಯೆ ಇದಾವಲ್ಲ ಎಲ್ಲ ಅವ್ರು ಹೇಳ್ತಾರೆ. ಹಂಗ ಮಾಡಿದ್ರೆ ನಮ್ಗೆ ಈ ಸೊತ್ತು ಸಿಗತ್ತೆ. ಇದು ಮೊದಲನೇ ಅಪ್ಡೇಟು. ನಂಬರ್ ಗೊತ್ತಾಯ್ತಲ್ಲ, ಇಲ್ಲಿದೆ ನೋಡಿ. ಈ ಒಂದು ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ. ಇದು ಮೊದಲನೇ ಅಪ್ಡೇಟು. ಇದಂತೂ ರೈತರಿಗೆ ಅನುಕೂಲ ಆಗತ್ತೆ. ಮತ್ತು ಆಸ್ತಿ ಈ ಸೊತ್ತು ಮಾಡಿಸೋದ್ರಿಂದ ಈ ಖಾತಾ ಮಾಡಿಸೋರಿಗೆ ತುಂಬಾ ಅನುಕೂಲ ಆಗತ್ತೆ. ಇದು ಮೊದಲನೇ ಅಪ್ಡೇಟು. ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ, ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷದವರು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಇಲ್ಲಿ ನೋಡಿ, ಕರ್ನಾಟಕ ಸರ್ಕಾರದಿಂದ ಬರೀ ಸುಳ್ಳು ಸುದ್ದಿಯನ್ನು ಆಶ್ವಾಸನೆ ಕೊಡ್ತಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರ. ನಿಮ್ಗೆ ಯಾವುದೇ ರೀತಿಯಾಗಿ ಗೊಳ್ಳಲ್ಲ. ಬಿಜೆಪಿ ಪಕ್ಷದವರು ಟ್ವೀಟ್ ಅನ್ನ ಮಾಡಿದ್ದಾರೆ ನೋಡಿ. ರೇಷನ್ ಅಂಗಡಿ ಮುಂದೆ ಬಡವರು ದಿನವಿಡೀ ಕಾಯ್ದರು ಕೂಡ ಅವರಿಗೆ ಸರ್ಕಾರದಿಂದ ಯಾವುದೇ ರೀತಿಯಾಗಿ ರೇಷನ್ ಕೊಡ್ತಾ ಇಲ್ಲ. ರೇಷನ್ ಅಂಗಡಿಯಲ್ಲಿ ತಗೋಕಾದ್ರೆ ಇಷ್ಟೇ ರೇಷನ್ ಅಷ್ಟೇ ರೇಷನ್ ಅಂತೇಳಿ ಲಿಮಿಟ್ ಇಟ್ಟಿರ್ತಾರೆ. ಮುಂದ್ಗಡೆ ರೇಷನ್ ಸಿಗ್ತಿಲ್ಲ, ಈ ರೀತಿಯಾಗಿ ಅಂತೇಳಿ ಒಂದು ಪೋಸ್ಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ಏನ್ ತಿಳಿಸ್ಕೊಟ್ಟಿದಾರಪ್ಪ ಅಂದ್ರೆ, ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಏನ್ ಅಕ್ಕಿ ಕೊಡ್ತಾರಲ್ಲ ಅಷ್ಟೇ ಕೊಡ್ತಿದ್ದಾರೆ. ರಾಜ್ಯ ಸರ್ಕಾರದಿಂದ ಅಕ್ಕಿ ವಿತರಣೆ ಮಾಡೋದನ್ನ ಬಂದ್ ಮಾಡ್ತಿದ್ದಾರೆ. ಈಗ ಮೊನ್ನೆ ಏನ್ ಹೇಳಿದ್ರು, ಕೀಟಗಳನ್ನ ಕೊಡ್ತೀವಿ, ಅದು ಕೂಡ ಕ್ಯಾನ್ಸಲ್ ಆಯ್ತು. ಅದ ನಂತರ ಕೀಟಗಳನ್ನ ಒಂದು 15 ದಿನದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲಿ ತನಕ ಈಗ ಒಂದು 3-4 ತಿಂಗಳಾಯ್ತು ಕೊಟ್ಟಿದಾರ. ಇದು ಸುಳ್ಳು ಸುದ್ದಿ, ಎಲ್ಲ ಸುಳ್ಳು ಹೇಳ್ತಿದಾರೆ ಅಂತೇಳಿ ಕಾಂಗ್ರೆಸ್ದವರು ಪ್ರತಿಯೊಂದು ಮಾಹಿತಿಯನ್ನು ಸುಳ್ಳು ಹೇಳ್ತಿದ್ದಾರೆ ಅಂತೇಳಿ ಬಿಜೆಪಿ ಪಕ್ಷದವರು ಟ್ವೀಟ್ ಅನ್ನ ಮಾಡಿದ್ದಾರೆ. ನಿಮ್ಗೆ ಯಾವುದೇ ರೀತಿಯಾಗಿ ಗೊಳ್ಳಲ್ಲ. ಇಲ್ಲಿ ನೋಡಿ, ನ್ಯಾಯಬೆಲೆ ಅಂಗಡಿ ಮುಂದೆ ಬಡವರಿಗೆ ಅನ್ಯಾಯ, ದಿವಾಳಿ ಕಾಂಗ್ರೆಸ್ ಕೊಡುತ್ತಿಲ್ಲ ರೇಷನ್, ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಅನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಈ ರೀತಿಯಾಗಿ ಜನರಿಗೆ 2,000 ರೂಪಾಯಿ ಕೊಟ್ಟು ಸುಳ್ಳು ಸುದ್ದಿ ಹೇಳೋದು ಎಷ್ಟು ಸರಿ ಎಷ್ಟು ತಪ್ಪ ಅಂತೇಳಿ ಕಮೆಂಟ್ ಮಾಡಿ. ಇದು ಎರಡನೇ ಅಪ್ಡೇಟು. ಇನ್ನು ಮೂರನೇದಾಗಿ, ಕೇಂದ್ರ ಸರ್ಕಾರದಿಂದ ಸಂಚಾರ ಸಾಥಿ ಆಪನ್ನ ಬಿಡುಗಡೆ ಮಾಡ್ತಿದಾರಲ್ಲ, ಇದೆಷ್ಟು ಅನುಕೂಲ, ಯಾವ ರೀತಿಯಾಗಿ, ಹೆಂಗೆ, ಏನು ಅಂತ ಒಂದೊಂದೇ ತಿಳಿಸ್ಕೊಡ್ತಾನೆ ನೋಡಿ. ಕೇಂದ್ರ ಸರ್ಕಾರದಿಂದ ಇದೇ ಮೊಟ್ಟ ಮೊದಲಿಗೆ ಈ ರೀತಿಯಾಗಿ ಆಪನ್ನ ಲಾಂಚ್ ಮಾಡ್ತಾ ಇದೆ, ಸಂಚಾರಿ ಸಾಥಿ ಅಂತೇಳಿ. ಬೇಕಾದ್ರೆ ಪ್ಲೇ ಸ್ಟೋರ್ದಲ್ಲಿ ಕೂಡ ಇದೆ ಈ ಒಂದು ಆ್ಯಪ್, ಚೆಕ್ ಮಾಡ್ಕೊಳ್ಳಿ. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮೊಂದು ಮೊಬೈಲ್ ನಲ್ಲಿ ಆಟೋಮೆಟಿಕ್ ಆಗಿ ಇನ್ಸ್ಟಾಲ್ ಆಗತ್ತೆ. ತುಂಬಾ ಜನ ಹೆದರ್ಕೋಬಹುದು, ಏನು ಎಂತ, ಹೆಂಗೆ, ಏನು ಅಂತ ಅಂತೇಳಿ ನೋಡಿ. ಇಲ್ಲಿ ಮೊದಲನೇದಾಗಿ ಈ ಒಂದು ಆ್ಯಪ್ ಇನ್ಸ್ಟಾಲ್ ಆದ್ರೆ ಪ್ರತಿಯೊಂದು ಆಕ್ಸೆಸ್ ಕೇಳತ್ತೆ. ಕ್ಯಾಮ್ರಾ ಆಕ್ಸೆಸ್, ನೋಟಿಫಿಕೇಶನ್, ಡಾಕ್ಯುಮೆಂಟ್ಸ್, ಗ್ಯಾಲರಿ ಆಕ್ಸೆಸ್, ಅದ ನಂತರ ನಿಮ್ಮಂದ ವಿಡಿಯೋ ಆಕ್ಸೆಸ್, ನೋಟಿಫಿಕೇಶನ್ ಆಕ್ಸೆಸ್, ಮೈಕ್ರೋಫೋನ್ ಆಕ್ಸೆಸ್, ಪ್ರತಿಯೊಂದು ಆಕ್ಸೆಸ್ ಕೇಳತ್ತೆ. ಆ ಒಂದು ಆಕ್ಸೆಸ್ ಕೊಟ್ಟರೆ ಮಾತ್ರ ಈ ಒಂದು ಓಪನ್ ಆಗತ್ತೆ, ಇಲ್ಲಾಂದ್ರೆ ಓಪನ್ ಆಗೋದಿಲ್ಲ.
ಈ ಎಲ್ಲ ಆಕ್ಸೆಸ್ ಕೊಟ್ರೆ ಸರ್ಕಾರಕ್ಕೆ ನಿಮ್ಮೆಲ್ಲ ಪ್ರತಿಯೊಂದು ಮಾಹಿತಿ ಹೋಗತ್ತೆ. ಪ್ರೈವೇಟ್ ಫೋಟೋ ಆಗ್ಬೋದು, ಪ್ರೈವೇಟ್ ವಿಡಿಯೋ ಆಗ್ಬೋದು, ನಿಮ್ಮೊಂದು ಪರ್ಸನಲ್ ಡಾಕ್ಯುಮೆಂಟ್ಸ್ ಆಗ್ಬೋದು, ನಿಮ್ಮೊಂದು ಪರ್ಸನಲ್ ಮೊಬೈಲ್ನ ಇರುವಂತ ಎಲ್ಲ ಮಾಹಿತಿ A to Z ಮಾಹಿತಿ ಸರ್ಕಾರಕ್ಕೆ ತಲುಪತ್ತೆ. ಈ ಒಂದು ನರೇಂದ್ರ ಮೋದಿ ಅವರು ಈ ರೀತಿಯಾಗಿ ಮಾಡಿದ್ದು ಸರಿನಾ ತಪ್ಪ ಅಂತ ಹೇಳಿ ಒಂದ್ಸರಿ ಕಮೆಂಟ್ ಮಾಡಿ. ತುಂಬಾ ಜನ ಇದಕ್ಕೆ ಸಂಬಂಧಪಟ್ಟಂತೆ ಈ ನಮಗೆ ಯಾಪೇ ಬೇಡ ಅಂತೇಳಿ ಹೋರಾಟ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ರಾಹುಲ್ ಗಾಂಧಿ ಆಗ್ಬೋದು, ಅವರು ಕೂಡ ಈ ಒಂದು ಆ್ಯಪ್ನಿಂದ ಭಾರಿ ವಂಚನೆ ಮಾಡ್ತಾರ ಅಂತೇಳಿ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಈ ಒಂದು ಸಂಚಾರಿ ಸಾಥಿ ಆ್ಯಪು ಈ ರೀತಿಯಾಗಿ ಬಿಡುಗಡೆ ಹೊಸದಾಗಿ ಲಾಂಚ್ ಮಾಡ್ತಾ ಇರೋದು, ಪ್ರತಿಯೊಬ್ರು ಡೌನ್ಲೋಡೇ ಮಾಡ್ಬೇಕಂತೇಳಿ ಅನೌನ್ಸ್ ಮಾಡಿದಾರಲ್ಲ, ಈ ರೀತಿ ಮಾಡಿದ್ದು ಸರಿನಾ ತಪ್ಪ ಅಂತೇಳಿ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು, ಇದರಿಂದ ಆಗುವಂತ ಪ್ರಯೋಜನಗಳು ಸರ್ಕಾರ ತಿಳಿಸ್ಕೊಟ್ಟಿರುವಂತ ಮಾಹಿತಿ. ಒಂದು ನಿಮ್ಮ ಏನಾದ್ರು ಮೊಬೈಲ್ ಕಳೆದಿತ್ತಂದ್ರೆ ಬೇಗ ನೋಟಿಫಿಕೇಶನ್ ಎಲ್ಲ ಕೂಡ ಬ್ಲಾಕ್ ಮಾಡ್ಬೋದಂತೆ. ಅದ ನಂತರ ಪ್ರತಿಯೊಂದು ಗ್ಯಾಲರಿಗಳನ್ನ ಬ್ಲಾಕ್ ಮಾಡ್ಬೋದಂತೆ. ಅದ ನಂತರ ನಿಮ್ಮೊಂದು ಸಿಮ್ಗಳನ್ನ ಬ್ಲಾಕ್ ಮಾಡ್ಬೋದಂತೆ. ಈಗ ಮೊಬೈಲ್ ಕಳೆದಿತ್ತಂದ್ರೆ ಬೇರೆಯವ್ರ ಹತ್ರ ಹೋಗಿರತ್ತೆ, ಅಲ್ಲಿ ಅವ್ರು ಏನಾದ್ರು ತಗೊಂಡು ಪ್ರೈವೇಟ್ ಅದನ್ನ ಇಟ್ಕೋತಾರಲ್ಲ, ಏನಾದ್ರು ಸ್ಕ್ಯಾಮ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಆದ ಕಾರಣ ನಿಮ್ಮೊಂದು ಮೊಬೈಲ್ ಬ್ಲಾಕ್ ಮಾಡೋದಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರ ತಿಳಿಸ್ಕೊಟ್ಟಿದೆ. ನೋಡಿ, ಒಂದು ಕಡೆ ನರೇಂದ್ರ ಮೋದಿ ಅವರು ಪ್ರತಿಯೊಂದು ಆಕ್ಸೆಸ್ ಕೇಳ್ತಿದ್ದಾರೆ. ನಿಮ್ಮೊಂದು ಪ್ರತಿಯೊಂದು A to Z ವರೆಗೆ ನಿಮ್ಮೊಂದು ಮೊಬೈಲ್ ನಲ್ಲಿ ಈಗ ಪರ್ಸನಲ್ ಆಗಿ ಫೋಟೋಸ್ಗಳು, ಪರ್ಸನಲ್ ಆಗಿ ವಿಡಿಯೋಗಳು ಇಟ್ಕೊಂಡಿರ್ತಾರ, ಅದು ಕೂಡ ನಡೆಯೋದಿಲ್ಲ. ಇನ್ಮೇಲೆ ಪ್ರತಿಯೊಂದು ಆಕ್ಸೆಸ್ ಸರ್ಕಾರ ಇನ್ಮೇಲೆ ನಿಮ್ಮ ಮೇಲೆ ಕಣ್ಣಿಡ್ತಾ ಇದೆ. ಈ ರೀತಿಯಾಗಿ ನಮ್ಮ ಮೇಲೆ ಕಣ್ಣಿಟ್ರೆ ಮೋದಿ ಅವ್ರ ಮೇಲೆ ಯಾರು ಕಣ್ಣಿಡೋರು, ರಾಜಕಾರಣಿಗಳವ್ರ ಮೇಲೆ ಯಾರು ಕಣ್ಣಿಡೋರು? ಅವ್ರು ಪ್ರತಿಯೊಂದು ಹಣವನ್ನ ದರೋಡೆ ಮಾಡಿ ಅವ್ರು ಎಲ್ಲಿ ಬೇಕಾದ್ರೂ ಸಾಗಾಣಿಕೆ ಮಾಡ್ತಿದ್ದಾರೆ. ಅದನ್ನ ಯಾರು ಪ್ರಶ್ನೆ ಕೇಳೋರು? ಸರ್ಕಾರ ನಮ್ಮಿಂದಾನೇ ಕಿತ್ಕೋತಾ ಇದೆ. ಪ್ರತಿಯೊಂದು ಇವ್ರು ಹಾಕೊಳ್ಳೋ ಚಡ್ಡಿ ಹಿಡಿದು ಬೂಟ್ ತನಕ ಏನೂ ಬಿಡ್ತಾ ಇಲ್ಲ. ಹಿಂಗ್ ಮಾಡ್ತಾ ಇದೆ ಈ ಒಂದು ಸರ್ಕಾರ. ಪ್ರತಿಯೊಂದಕ್ಕೆ ಟ್ಯಾಕ್ಸು, ಆದ್ರೆ ರಾಜಕಾರಣಿಗಳಿಗೆ ಟ್ಯಾಕ್ಸ್ ಇಲ್ಲ. ಯಾಕೆ ಹೀಗೆ ಕಮೆಂಟ್ ಮಾಡಿ. ಈ ರೀತಿಯಾಗಿ ಆಗಿರುವಂತಹ ಸಂಚಾರ ಶಾತೆ ಇನ್ನು ಕೆಲವೇ ದಿನಗಳಲ್ಲಿ ದೂರಸಂಪರ್ಕ ಇಲಾಖೆ ತಿಳಿಸ್ಕೊಟ್ಟಿದೆ. ಇನ್ನು 2-3 ತಿಂಗಳಲ್ಲಿ ನಿಮಗೆ ಈ ಒಂದು ಆ್ಯಪ್ ಸಿಗತ್ತೆ. ನಿಮ್ಮ ಒಂದು ಮೊಬೈಲ್ಗಳಲ್ಲಿ ಡೈರೆಕ್ಟ್ ಆಗಿ ಆಟೋಮೆಟಿಕ್ ಆಗಿ ಇನ್ಸ್ಟಾಲ್ ಆಗತ್ತೆ. ಅದರಲ್ಲಿ ಯಾವ ರೀತಿಯಾಗಿರತ್ತಲ್ಲ ಅದು ಆಕ್ಸೆಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಾಡಿದ್ದು ಸರಿನಾ ತಪ್ಪ ಅಂತ ಹೇಳಿ ಕಮೆಂಟ್ ಮಾಡಿ.